ಇನ್ನು ತಪಸ್ಸು ದೇವದ್ವಿಜಗುರು ಪ್ರಾಜ್ಞಾ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರ ತಪ ಉಚ್ಯತೆ. ಇದೊಂದು ಶರೀರಕ್ಕೆ ಸಂಬಂಧವಾದ ತಪಸ್ಸು. ದೇವತೆಗಳು, ಗುರುಗಳು, ಸಜ್ಜನರು ಇವರನ್ನು ಅವರ ಯೋಗ್ಯತೆಗೆ ಅನುಗುಣವಾಗಿ ಸತ್ಕಾರ ಮಾಡ್ತಕ್ಕಂಥದ್ದು. ಶೌಚ ಅಂದರೆ ಒಳ ಹೊರ ಬಗೆಯ ಶುದ್ಧಿಯಾಗಿ ಇರ್ತಕ್ಕಂಥದ್ದು. ಆರ್ಜವ ಇದು ತಪಸ್ಸು ರೀ. ಆರ್ಜವ ಅಂದರೆ ಮೈ, ಮಾತು, ಮನಸ್ಸು ಒಂದೇ ರೀತಿ ಇರಬೇಕು. ಮನಸ್ಸೊಂಥರ, ಮಾತೊಂಥರ, ಕೃತಿ ಒಂಥರ ಆಗಬಾರ್ದು. ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಆದರೆ ಅದನ್ನು ಆರ್ಜವ ಅಂತ ಕರೆಯಲ್ಲ. ಆದರೆ ಸಾತ್ವಿಕರ ತಪಸ್ಸು ಅವರ ಮೈ, ಮಾತು, ಮನಸ್ಸು ಒಂದೇ ಇರುತ್ತೆ. ಅದನ್ನು ಆರ್ಜವ ಅಂತ ಕರೀತಾರೆ. ಬ್ರಹ್ಮಚರ್ಯ ಸಾತ್ವಿಕರ ಲಕ್ಷಣ. ಹಾಗಾದ್ರೆ ಮದುವೆ ಆದವರೆಲ್ಲ ಸಾತ್ವಿಕರಲ್ಲ ಅಂದ್ಕೊಂಡ್ಬಿಟ್ಟಿರ, ಹೇಳೋ ಆಚಾರ ಮೊದಲಾಗಿದ್ದಾರೆ. ಆದ್ದರಿಂದ ಬ್ರಹ್ಮಚರ್ಯ ಅಂದರೆ ಮದುವೆ ಆಗದಿರೋದಲ್ಲ. ಮದುವೆ ಆಗದೇ ಇದ್ದರೆ ನಿಮ್ಮ ಹಣೆ ಬರ ಗ್ರಾಚಾರ. ಯಾವ ಜನ್ಮದಲ್ಲಿ ಯಾವ ಗಂಡು ಹೆಣ್ಣು ಬೇರೆ ಮಾಡಿದ್ದೀರೋ ಈ ಜನ್ಮದಲ್ಲಿ ಹೆಣ್ಣು ಸಿಕ್ಕಿಲ್ಲ, ಮದುವೆ ಆಗಲಿಲ್ಲ ಅಷ್ಟೇ. ಬ್ರಹ್ಮಚರ್ಯ ಅಂದರೆ ನಮ್ಮ ಚರ್ಯೆ, ನಮ್ಮ ಬಿಹೇವಿಯರು, ನಮ್ಮ ಕಣ್ಣು, ನಮ್ಮ ಕೈ, ನಮ್ಮ ಕಿವಿ, ನಮ್ಮ ಕಾಲು ಎಲ್ಲ ಬ್ರಹ್ಮನಲ್ಲಿ, ಗುಣಪೂರ್ಣನಾದ ಭಗವಂತನಲ್ಲಿ ಚರ್ಯ. ದೇವರನ್ನೇ ಕಣ್ಣು ನೋಡೋದನ್ನು ಬಯಸಿದ್ರೆ ಅದು ಕಣ್ಣಿನ ಬ್ರಹ್ಮಚರ್ಯ. ದೇವರನ್ನು ಬಿಟ್ಟು ಬೇರೆದನ್ನು ನೋಡಬೇಕು ಅಂತ ಬಯಸಿದರೆ ಕಣ್ಣಿಗೆ ಬ್ರಹ್ಮಚರ್ಯ ಇಲ್ಲ. ಮನಸ್ಸು ದೇವರ ಪಾದ ಚಿಂತನೆ ಮಾಡಿದ್ರೆ ಅದು ಮನಸ್ಸಿನ ಬ್ರಹ್ಮಚರ್ಯ. ದೇವರ ಪಾದ ಬಿಟ್ಟು ಏನೇನೋ ಚಿಂತನೆ ಮಾಡ್ತಾ ಇದೆ ಅಂದರೆ ಮನಸ್ಸಿನ ಬ್ರಹ್ಮಚರ್ಯ ಹೋಯಿತು. ಪಾಪದ ಸಾಂಗ್ ಕೇಳುವ ಕಿವಿ ಬ್ರಹ್ಮಚರ್ಯ ಹೋಯಿತು. ಪುಣ್ಯದ ಸಾಂಗ್ ಭಗವದ್ಗೀತಾ ಇದನ್ನು ಕೇಳಿದ್ರೆ ಕಿವಿ ಬ್ರಹ್ಮಚರ್ಯ. ದೇವರಿಗೆ ಸುತ್ತು ಬಂದ ಕಾಲು ಬ್ರಹ್ಮಚರ್ಯ. ದೇವರನ್ನು ಮುಟ್ಟುವ ಸಾಲಿಗ್ರಾಮವನ್ನು, ಸಜ್ಜನರ ಪಾದವನ್ನು ಮುಟ್ಟುವ ಕೈ ಬ್ರಹ್ಮಚರ್ಯ. ಇದು ಮೈ, ಕೈ ಬ್ರಹ್ಮಚರ್ಯ. ಇದು ಬ್ರಹ್ಮಚರ್ಯ ಬೇಕು. ಅಹಿಂಸಾ, ಕಾಯಿಕವಾಗಿ ಮಾನಸಿಕವಾಗಿ ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ನಡ್ಕೊಳ್ಳುವಂತಿದೆಯಲ್ಲ, ಇದು ಒಂದು ತಪಸ್ಸು. ಇದು ಶರೀರಕ್ಕೆ ಸಾತ್ವಿಕರು ಶರೀರಕ್ಕೆ ಸಂಬಂಧಪಟ್ಟ ತಪಸ್ಸನ್ನು ಮಾಡ್ತಾರೆ. ಇನ್ನು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂಚಯತ್ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ಇನ್ನು ಮಾತಿನ ತಪಸ್ಸು, ಇದುವರೆಗೆ ಹೇಳಿದ್ದು ಶಾರೀರಿಕವಾದ ತಪಸ್ಸು. ಇನ್ನು ಮಾತಿನ ತಪಸ್ಸು ಅನುದ್ವೇಗಕರಂ. ನಾವು ಆಡೋ ಮಾತು ಹೇಗಿರಬೇಕು ಅಂದರೆ ಕೇಳೋರಿಗೆ ಟೆನ್ಷನ್ ಉಂಟಾಗಬಾರ್ದು. ಕೆಲವರು ಮಾತಾಡ್ತಾರೆ, ಆ ಮಾತು ಕೇಳೋರಿಗೆ ಮಾತೇ ಆಡಬಾರ್ದು ಅನಿಸುತ್ತೆ. ಇನ್ನೇನು ತೆಗೆದು 4 ಬಾರಿಸೋಣ ಅನ್ನಿಸ್ಬಾರ್ದು. ಆಗ ನಮ್ಮ ಮಾತು ಇರಬಾರ್ದು. ನಮ್ಮ ಮಾತು ಕೂಲಾಗಿರಬೇಕು. ಕೇಳೋರಿಗೆ ನೆಮ್ಮದಿ ತರುವ ಹಾಗೆ ನಮ್ಮಿರಬೇಕು. ನಮ್ಮ ಮಂತ್ರಾಲಯ ಪ್ರಭುಗಳ ಮಾತು ಹೇಗಿತ್ತು ಅಂತ ಅಪ್ಪಣ್ಣಾಚಾರ್ಯರು ವರ್ಣನೆ ಮಾಡ್ತಾರೆ. ಪ್ರತ್ಯತಿಮೂಕತ್ವ ನಿಧಾನ ಭಾಷಾ. ಮಾತಾಡುವಾಗ ನಿಧಾನವಾಗಿ ಮಾತಾಡಬೇಕಂತೆ. ನಮ್ಮ ಥರ ಅರ್ಜೆಂಟ್ ಇರಬಾರ್ದು, ನಿಧಾನವಾದ ಮಾತಿರಬೇಕು. ಆ ಕೇಳೋರಿಗೆ ಆನಂದ ಆಗಬೇಕು. ಮುಂದುವರೆದು ಏನು ಹೇಳ್ತಾರಪ್ಪ ಅಂತ ಕಾಯ್ದು ಕೂತ್ಕೊಳ್ಳೋ ಹಾಗಿರ್ಬೇಕು. ಇನ್ನು ಸ್ವಲ್ಪ ಹೊತ್ತು ಹೇಳಬಾರ್ದೆ ಅನ್ನುವ ಹಾಗಿರಬೇಕು. ಇನ್ನೊಂದು 4 ನಿಮಿಷ ಮುಗಿಸ್ತಾರೋ ಇಲ್ವೋ ಅನ್ನೋ ಹಾಗಿರಬಾರ್ದು ಅಲ್ವಾ. ಹಾಗಾದ್ರೆ ಇನ್ನೂ ಹೇಳಿ ಅಂತ ಇರಬೇಕು. ಪ್ರಿಯಂ ಹಿತಂಚಯತೆ, ಅದು ಸತ್ಯವಾದ ಮಾತಾಗಿರಬೇಕು. ಸತ್ಯ ಶಬ್ದಕ್ಕೆ ಅರ್ಥ ಹೇಳಿದೆ. ಪ್ರಿಯವಾಗಿರಬೇಕು. ಕೇಳುವ ಕಾಲಕ್ಕೆ ಹಿತವನ್ನು ಉಂಟು ಮಾಡಬೇಕು. ಆಮೇಲೆ ಪುನಃ ವೇದಾಧ್ಯಯನ ಮಾಡೋದೇನಿದೆಯಲ್ಲ, ಮತ್ತೆ ಓದೋದಿದೆಯಲ್ಲ, ಕೇಳೋದಿದೆಯಲ್ಲ, ಇದೇ ದೊಡ್ಡ ತಪಸ್ಸು. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋಮ ಔದ್ಗಲ್ಯ ತದ್ದಿ ತಪಃ. ಮಾತಿನ ತಪಸ್ಸು ಯಾವುದು ಅಂದರೆ ನಿರಂತರ ಪಾರಾಯಣ ಮಾಡೋದು, ನಿರಂತರ ಅಧ್ಯಯನ ಮಾಡೋದೇ ಮಾತಿನಿಂದ ಮಾಡುವಂತಹ ದೊಡ್ಡ ತಪಸ್ಸು. ವಾಂಗ್ಮಯ ತಪ ಉಚ್ಯತೆ. ಇನ್ನು ಮನಸ್ಸು, ಅದು ಶರೀರದ್ದಾಯಿತು, ಮಾತಿಂದಾಯಿತು. ಮನಸ್ಸಿನ ತಪಸ್ಸು ಯಾವುದು? ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಉಚ್ಯತೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾವುದೇ ಪ್ರಯತ್ನವಿಲ್ಲದೆ ನಮ್ಮ ಮನಸ್ಸು ಏಕಾಏಕಿ ದೇವರಲ್ಲಿ ನಿಲ್ಲತ್ತೆ ಅಂದರೆ ಇದಕ್ಕೆ ಮನಃಪ್ರಸಾದ ಅಂತ ಕರೀತಾರೆ. ಅಂದರೆ ದೇವರ ಮುಂದೆ ನಿಂತ ತಕ್ಷಣ ನಿಮ್ಮದು ಕಾನ್ಸಂಟ್ರೇಷನ್ನು ದೇವರ ಹತ್ರ ಹೋಗಿಬಿಡ್ಬೇಕು. ಹಾಗೆ ಹೋದರೆ ಇದು ಮನಸ್ಸಿನ ತಪಸ್ಸು. ಆಮೇಲೆ ಮನಸ್ಸಿನ ಒಳಗೆ ಕ್ರೌರ್ಯ ಭಾವ ಇರಬಾರ್ದು. ಕೆಲವು ಸತಿ ಪುಟ್ಟ ಮಕ್ಕಳು ಏನೋ ತಪ್ಪು ಮಾಡಿದ್ರೆ ಹಿಡಿದು ರಪ ಹೊಡಿತಾರೆ.
ಅಲ್ಲ, ಹೊಡೆಯೋಕ್ಕೆ ಮನಸ್ಸು ಹೇಗೆ ಬಂತು, ಮನಸ್ಸಿನಲ್ಲಿ ಇಷ್ಟು ಕ್ರೌರ್ಯ ಹೇಗೆ ಬಂತು, ಅದು ಬರಬಾರ್ದು. ಸಜ್ಜನರ ಲಕ್ಷಣ ಅಲ್ಲ ಇದು, ಮನಸ್ಸಿನ ತಪಸ್ಸಲ್ಲ ಇದು. ಆಮೇಲೆ ಮೌನ ಅಂದರೆ ಸುಮ್ಮನೆ ಇರಬೇಕಂತ, ಆದಷ್ಟು ಸುಮ್ಮನೆ ಇರೋದು ಮನಸ್ಸಿನ ತಪಸ್ಸಂತ. ಆಚಾರ ಸುಮ್ಮನೆ ಇರ್ಬೇಕಾ ಆಚಾರ್ಯ, ಸುಮ್ಮನೆ ಇರ್ಬೇಕಾ, ಮತ್ತು ನೀವು ಸುಮ್ಮನೆ ಇರಲ್ವಲ್ಲ, ಇಷ್ಟೊಂದು ಮಾತಾಡ್ತಾ ಇದ್ದೀರಲ್ಲ. ಮೌನ ಶಬ್ದಕ್ಕೆ ಮನನ ಅಂತ ಅರ್ಥ. ಮನನ ಅಂದರೆ ದೇವರ ಬಗ್ಗೆ ನೀವೇನು ಹೇಳ್ತೀರಿ ಅದೆಲ್ಲ ಮೌನವೇ, ನಿರಂತರ ಹೇಳಬೇಕಂತ. ನೋಡಿ, ನಾ ಹೇಳ್ತೀನಿ ಅಂದರೆ ಹೇಳೋಕ್ಕಾಗಲ್ಲ ರೀ. ದೇವರ ಒಳಗೆ ನಿಂತು ಹೇಳಿಸ್ಲಿಲ್ಲ ಅಂದರೆ ನಾನು ಎದ್ದೋದ್ರೆ ಈ ಮೈಕ್ ಏನು ಉಪನ್ಯಾಸ ಮಾಡತ್ರಿ? ಈ ಮೈಕ್ ಹೇಗೋ ಹಾಗೆ ನಾನು, ಈ ಮೈಕಿನ ಹಿಂದೆ ಹೇಗೆ ನಾನು, ನನ್ನ ಹಿಂದೆ ನನ್ನ ಒಳಗೆ ಭಗವಂತ ಹಾಗೆ. ಅವನು ನುಡಿಸಿದ್ರೆ ನುಡಿಬೋದೇ ವಿನ ನಾವೇ ಏನು, ನಾವು ನುಡಿದ್ರೆ ಲೂಸ್ ಸ್ಟಾಕ್ಸ್, ದೇವರು ನೋಡಿದ್ರೆ ಒಳ್ಳೆ ಸ್ಟಾಕ್, ಅದು ಭಗವದ್ಗೀತೆಯಾಗಿ ಬರುತ್ತೆ. ಇದನ್ನು ಮಾನಸಿಕ ತಪಸ್ಸು ಅಂತ ಕರೀತಾ ಇದ್ದಾರಪ್ಪ. ಆಮೇಲೆ ಸಾತ್ವಿಕ ತಪಸ್ಸು, ಶ್ರದ್ಧೆಯ ಪರಯ ತಪ್ತಂ ತ್ರಪದಸ್ತ್ರಿವಿಧಂ ನರೈ ಅಫಲಾಕಾಂಕ್ಷಿಭಿರ್ಯುಕ್ತೈ ಸಾತ್ವಿಕಂ ಪರಿಶಿಚ್ಯತೆ. ಯಾರು ಮನುಷ್ಯರಿಂದ ಮಾಡಲ್ಪಟ್ಟಂತಹ ಈ 3 ವಿಧದ ತಪಸ್ಸು, ಅದು ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧ ಇದೆ. ಫಲದ ಅಪೇಕ್ಷೆ ಇಲ್ಲದೆ ಮಾಡಿದರೆ ಅದು ಉತ್ತಮ, ಫಲಾಪೇಕ್ಷೆಯಿಂದ ಮಾಡಿದರೆ ಮಧ್ಯಮ ರಾಜಸ, ಇನ್ನೊಬ್ಬರು ಹಾಳಾಗಲಿ ಅಂತ ಮಾಡಿದರೆ ಅದು ತಾಮಸ. ಹೀಗಾಗಿ ಸತ್ಕಾರಮಾನ ಪೂಜಾರ್ಥಂ ತಪೋದಂಬೇನ ಚೈವ ತತ್ ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂಚಲಮಧ್ರುವಂ. ನನ್ನನ್ನು ಜನ ಆದರ ಮಾಡಬೇಕು ಅಂತ ಹೇಳಿ, ನನ್ನನ್ನು ಜನ ಆದರ ಮಾಡಬೇಕು ಅಂಥೇಳಿ ತಪಸ್ಸು, ಯಜ್ಞ ಇತ್ಯಾದಿಗಳ ಆಚರಣೆ ಮಾಡ್ತಕ್ಕಂಥದ್ದು. ತನ್ನ ಯೋಗ್ಯತೆ ಜನರಿಗೆ ಗೊತ್ತಾಗಲಿ ಅಂತ, ತನ್ನ ಏನು ಅಂದ್ಕೊಂಡಿದ್ರಿ ಅದೆಲ್ಲ ನಾನೇ ಮಾಡಿಸಿದ್ದು ನಿಮಗೆ ಗೊತ್ತಾಗಲಿ ಅಂತ ಮಾಡ್ತಾನಲ್ಲ, ಇವೆಲ್ಲ ಅಧ್ರುವ, ಇದು ಶಾಶ್ವತವಾದ ಫಲವನ್ನು ತಂದು ಕೊಡುವಂಥದ್ದಲ್ಲ ಅಂತ ತಿಳಿಸ್ತಾ ಇದ್ದಾನೆ. ಹಾಗೆ ದಾನದಲ್ಲಿ ಸಾತ್ವಿಕರ, ರಾಜಸರ, ತಾಮಸರ ದಾನ ಮಾಡೋದು ದೊಡ್ಡದಲ್ಲ, ಸಾತ್ವಿಕವಾದ ದಾನ ಮಾಡಬೇಕು. ದಾನ ಸಾತ್ವಿಕ ಆಗಬೇಕಾದ್ರೆ ಅದರ ಲಕ್ಷಣ ಏನು, ಹೇಗಿರಬೇಕು, ತುಂಬ ಚೆನ್ನಾಗಿದೆ, ನೆನಪಿಟ್ಕೊಳ್ಬೋದು. ಮಾಡುವಾಗ ನೆನಪಿಗೆ ಬರಬೇಕಷ್ಟೇ. ಏನದು? ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕ ದಾನ ಯಾವುದು ಅಂತಂದರೆ ದಾತವ್ಯಮಿತಿ ಯದ್ದಾನಂ, ಕೊಡಬೇಕಲ್ಲಪ್ಪ ಅಂತ ಕೊಡೋದು ದಾನ ಅಲ್ಲ. ಕೊಡಬೇಕಲ್ಲಪ್ಪ ಅಂತ ಕೊಡೋದಿದೆಯಲ್ಲ ಅದು ದಾನ ಅಲ್ಲ. ಕೊಡಬೇಕ್ರಿ, ನಾ ಏನು ಕೊಡ್ತೀನಿ? ಶಿವ ಕೊಡದೇ ಇದ್ದದ್ದು ಸಿದ್ದಪ್ಪ ಕೊಡ್ಲಿಕ್ಕೆ ಸಾಧ್ಯವಾ? ಶಿವ ಕೊಟ್ಟದ್ದಕ್ಕೆ, ಭಗವಂತ ಕೊಟ್ಟದ್ದಕ್ಕೆ ಕೊಡ್ತೇನೆ. ದೇವರು ಕೊಟ್ಟಿರೋದೇ ಕೊಡಲಿಕ್ಕಾಗಿ. ನೋಡಿ, ಬ್ಯಾಂಕಲ್ಲಿ ಕ್ಯಾಶಿಯರ್ಗೆ ಕ್ಯಾಶ್ ಕೊಟ್ಟಿರೋದು ಮನೆಗೆ ತೊಗೊಂಡೋಗು ಅಂತ ಅಲ್ಲ, ಯಾರ್ಯಾರು ಇಟ್ಟಿದ್ದಾರೋ ಅವ್ರು ಕೊಡ್ತಾರೋ ಚೆಕ್ ಅವ್ರಿಗೆ ಕೊಡು ಅಂತ. ಹಾಗೆ ಈ ಊರಿನ ಒಳಗೆ, ಈ ಭೂಮಿಯಲ್ಲಿ ನಾವೆಲ್ಲ ಕ್ಯಾಶ್ಗೆ ಓನರ್ ಅಲ್ಲ, ಕ್ಯಾಶಿಯರ್ ಅಷ್ಟೇ. ಯಾವ ಕ್ಯಾಶು ನಮ್ಮದಲ್ಲ. ಈಶಾವಾಸ್ಯಮಿದಂ ಸರ್ವಂ, ನಾವು ಬರೋಕ್ಕೆ ಮುಂಚೆನೂ ಇದೆ, ನಾವು ಬಂದಾಗಲೂ ಇದೆ, ನಾವು ಹೋದ ಮೇಲೂ ಇರುತ್ತೆ. ಮತ್ತು ನಮ್ಮದೇನು ಕೆಲಸ? ಯಾರಿಗೆ ಯಾವಾಗ ಎಷ್ಟು ಕೊಡಬೇಕೋ ಪ್ರಾಮಾಣಿಕವಾಗಿ ಅವ್ರಿಗೆ ಅಷ್ಟು ಕೊಟ್ಟು ಅವತ್ತಿನ ಅಕೌಂಟ್ ಮುಗಿಸ್ಕೊಂಡೋದ್ರೆ ರಿಲೀಫ್ ಆಗಿಬಿಡ್ತಾನೆ ಕ್ಯಾಶಿಯರು. ಅವನಿಗೆ 1 ರೂಪಾಯಿ ಹೆಚ್ಚು ಕಮ್ಮಿ ಬಂದರೂ ಟೆನ್ಷನ್. ಹಾಗೆ ಜೀವನದಲ್ಲಿ ಒಂದು ತಪ್ಪೆಜ್ಜೆ ಇಟ್ಟರು ಟೆನ್ಷನ್. ಈ ಜನ್ಮ ಕಳ್ಕೊಳ್ಬೇಕಾದ್ರೆ ಯಾವುದು ಬ್ಯಾಲೆನ್ಸ್ ಇರಬಾರ್ದು. ಹಾಗಾದ್ರೆ ದಾತವ್ಯ ಮಿತಿ ಯದ್ದಾನಂ, ಇದು ಕೊಡಬೇಕು, ಕೊಡಲಿಕ್ಕಾಗಿ ಕೊಟ್ಟಿದ್ದಾನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ನಿಮ್ಮ ಬದುಕು ಸಾರ್ಥಕ ಆಗಬೇಕಾದ್ರೆ ದೇವರು ಕೊಟ್ಟದ್ದನ್ನು ಕೊಡಬೇಕು. ಮತ್ತು ಯಾರು ಕೊಡಬೇಕು? ಅನುಪಕಾರಿಣೇ ದೀಯತೆ, ನಮಗೆ ಅವರಿಂದ ಯಾವ ಉಪಕಾರವನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ನೀವು ಯಾರಿಗಾರು ದಾನ ಕೊಟ್ಟು, ಆಚಾರ್ಯ ನಿಮಗೆ ದಾನ ಕೊಡ್ತೀನಿ, ನೀವು ನಮ್ಮ ಮನೆ ಕಾಯ್ಕೊಂಡಿರಬೇಕು, ನಿಮ್ಗೊಂದು ಮನೆ ಕೊಟ್ಬಿಡ್ತೀನಿ, ನೀವು ನಾವಿಲ್ಲದೆ ಇದ್ದಾಗ ಈ ಮನೆ ನೋಡ್ಕೊಂಡಿರ್ಬೇಕು. ಹಾಗಾದ್ರೆ ನಮಗಿಂತೂ ನೀವು ನಾಯಿಗೆ ಕೊಟ್ಬಿಡೋದು ಒಳ್ಳೇದು, ಅದು ಕಾಯ್ಕೊಂಡಿರುತ್ತೆ. ನಾಯಿಗೊಂದು ಮನೆ ಕೊಟ್ಬಿಟ್ರೆ ಆ ನಾಯಿಗೇನು ಕೆಲಸ ರೀ ಅಲ್ವಾ? ಹಾಗೆಲ್ಲ ಹೇಳಬಾರ್ದು. ನೀವು ಯಾರಿಗೆ ದಾನ ಮಾಡಿದರೂ ಅವ್ರ ಕಡೆಯಿಂದ ಏನೇ ಒಂದು ಕೆಲಸವನ್ನು ಮಾಡಿಸ್ಕೊಂಡ್ರು ಆ ದಾನ ಸಾತ್ವಿಕ ದಾನ ಆಗೋಲ್ಲ. ದಾನ ಮಾಡುವಾಗ ಅವರಿಂದ ನಮಗೇನು ಉಪಕಾರ ಅನ್ನುವ ಯೋಚನೆ ಮಾಡಬಾರ್ದು. ಈ ಆಚಾರ ಕೊಟ್ಟರೆ ನಮಗೇನು ಉಪಕಾರ, ಮುಗೀತು ಅಂತ ನಾವೇ ತಿಳ್ಕೊಳ್ಬೇಕು. ಹಾಗೆಲ್ಲ ಯೋಚನೆ ಕೊಟ್ಬಿಡ್ಬೇಕು ಸುಮ್ಮನೆ.
ದೇಶ ಕಾಲ ಪಾತ್ರವನ್ನು ನೋಡಿ ದಾನ ಮಾಡಬೇಕಿದು ಸಾತ್ವಿಕ ದಾನ. ಎತ್ತು ಪ್ರತ್ಯುಪಕಾರಾರ್ಥಂ ಬಲಮುದ್ದಿಶ್ಯವಾ ಪುನಃ ದೀಯತೆ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ. ಪ್ರತಿ ಉಪಕಾರ ಕೆಲವರು ದಾನ ಮಾಡುವಾಗಲೇ ಹೇಳ್ತಾರೆ, ನಮ್ಮಪ್ಪನ ವೈಕುಂಠ ಸಮಾರಾಧನೆ ನೀವು ಬರಬೇಕು, ನಿಮ್ಮಪ್ಪನ ವೈಕುಂಠ ಸಮಾರಾಧನೆ ನನ್ನ ಕರೀದೇ ಇರಬಾರ್ದು. ಅವರಪ್ಪ ಬದುಕೇ ಇರ್ತಾನೆ. ಇದು ನೋಡಿ ಗಾಚಾರ. ನಮ್ಮಪ್ಪನ ವೈಕುಂಠಕ್ಕೆ ನೀವು ಬಂದು ಛತ್ರಿ ತೊಗೊಂಡೋದಾಗಲ್ಲ, ನಿಮ್ಮಪ್ಪನ ವೈಕುಂಠದಲ್ಲೂ ನಮ್ಗೆ ಇದೇ ಥರ ಸೇಮ್ ಛತ್ರಿದ ಹಿಂಗಲ್ಲ ಅನ್ನಬಾರ್ದು. ಉಪಕಾರಕ್ಕಾಗಿ ಇನ್ನೊಬ್ಬರ ಉಪಕಾರವನ್ನು ನೆನಪು ಮಾಡಿಕೊಂಡು ದಾನ ಮಾಡ್ತಕ್ಕಂಥದ್ದು ದಾನ ಅಲ್ಲ. ಈ ದಾನ ಮಾಡಿದ್ರೆ ಈ ಫಲ ಬರುತ್ತೆ ಅಂತ ಯಾರೋ ಏನೋ ಹೇಳಿರ್ತಾರೆ, ಅದನ್ನು ನೆನಪಿಟ್ಕೊಂಡು ಕಷ್ಟಪಟ್ಟು ಆ ದಾನ ಮಾಡಿ. ಈಗ ಅಧಿಕ ಮಾಸದಲ್ಲಿ 33 ದಾನ, ಅದು 33 ದೇವತೆಗಳು ತೃಪ್ತರಾಗ್ತಾರೆ ಅಂತ ಸಿಕ್ಕಿದ್ದೆಲ್ಲ 33 ಕೊಡ್ತಾರೆ ರೀ. ವೀಳ್ಯದೆಲೆ 33, ಅಡಿಕೆ 33, ಕಡೆಗೆ ಕಡಲೆಕಾಯಿ ಬೀಜ ಅದೊಂದು 33, ಒಂದೊಂದು ಸತಿ ಬಾಯಿಗೆ ಹಾಕ್ಕೊಂಡು ಕುಕ್ಕರ್ ಬಡೀಲಿ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಮಾಡಬೇಕು. ನಿಮಗೆ ಮನಸ್ಸು ತೋಚಿದ್ದನ್ನೆಲ್ಲ ಮಾಡಲಿಕ್ಕೆ ಬರಲ್ಲ. ಫಲ ಉದ್ದೇಶ ಇಟ್ಕೊಂಡು ಮಾಡಬಾರ್ದು. ಮತ್ತು ಕಷ್ಟಪಟ್ಟು ದಾನ ಮಾಡ್ತಾರೆ. ಕಷ್ಟಪಟ್ಟು ಅಂದರೆ ಕೊಡ್ಬೇಕಲ್ಲಪ್ಪ, ಮಾಡಬೇಕಲ್ಲಪ್ಪ. ಕೆಲವರಿಗೆ ಒಂದು ವಾರಕ್ಕೆ ಮುಂಚೆ ತಲೆನೋವು, ಯಾಕ್ರಿ ನಮ್ಮ ಅಪ್ಪನ ತಿಥಿ ಬರ್ತಾಯಿದೆ ಆಚಾರ್ಯ, ಮುಂದೆ ನೆಕ್ಸ್ಟ್ ವೀಕೆ ನಮ್ಮ ಅಪ್ಪನ ತಿಥಿ, ಈಗಿಂದಲೇ ತಲೆನೋವು. ಏನು ದೊಡ್ಡದ್ರಿ, ನಿಮ್ಮ ಭಾರ ಎಷ್ಟು ಹೊತ್ಕೊಂಡಿದ್ದಾರೆ. ಅವರು ವರ್ಷದಲ್ಲಿ ಒಂದು ದಿನ ಬಂದರೆ ಅವರ ಹೆಸರಲ್ಲಿ ಇಬ್ಬರಿಗೆ ಅನ್ನ ಹಾಕೋಕ್ಕಿಷ್ಟು ಭಾರವ. ಇದು ರಾಜಸ. ಅದೇ ಶಕಾಲೆ ಯದ್ದಾನಂ ಅಪಾತ್ರೇಭ್ಯ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸ ಉದಾಹೃತಂ. ಕೆಲವರು ದಾನ ಮಾಡಿ ಕೈ ಹಿಚ್ಚಿಕೊಳ್ತಾರೆ. ಯಾರೋ ಬಂದು ಒಂದು 5,000 ರೂಪಾಯಿ ಕೊಡ್ತೀರಾ, ಅಯ್ಯೋ ಈಗ ಕೇಳ್ತಾ ಇದ್ದಲ್ಲ, ಮೊನ್ನೆ ನಮ್ಮ ಅಪ್ಪಂದೆಲ್ಲ ಕಾರ್ಯ ಮಾಡಿ ಎಲ್ಲ ಮುಗಿದೋಯ್ತು, ಈಗ ನಾನೇ ಒದ್ದಾಡ್ತಾ ಇದ್ದೀನಿ ಅಂತ ಕೈ ಹಿಸ್ಕೊಳ್ಳೋದು. ಕೊಡೋದು ಕೊಟ್ಟ ಆಮೇಲೆ ಅಯ್ಯೋ ಆಚಾರಕ್ಕೆ ಕೊಟ್ಬಿಟ್ಟೆ ಅಂಥೇಳಿ, ಆಚಾರ್ಯ ಮೊನ್ನೆ 100 ರೂಪಾಯಿ ಕೊಟ್ಟನಲ್ಲ 50 ರೂಪಾಯಿ ಕೊಡ್ತೀರಿ ಅಂತ ಯಾರು ಕೇಳ್ತಾರೆ ರೀ. ಹಂಗೆ ಯಾರಕ್ಕೆ ಕೈ ಹಿಸ್ಕೊಳ್ಳೋ ಪ್ರೋಗ್ರಾಮ್ ಇಟ್ಕೊಳ್ಬಾರ್ದು. ಇದು ತಾಮಸ ಅಂತ ಕರೆಸ್ಕೊಳ್ಳುತ್ತೆ. ಆ ದೇಶದಲ್ಲಿ ಅಕಾಲದಲ್ಲಿ ಪಾತ್ರರಲ್ಲದವರಿಗೆ, ಅಪಾತ್ರರಾದವರಿಗೆ, ಮದುವೆನೇ ಆಗಿರಲ್ಲ, ಅವನಿಗೆ ಶಯ್ಯಾದಾನ ಕೊಟ್ಬಿಡೋದು. ಒಳ್ಳೆ ಚಳಿ ಒದ್ದಾಡ್ತಿರ್ತಾನೆ, ಅವನು ಬಂದರೆ ಅವನಿಗೆ ಉದುಕುಂಭ ದಾನ ಮಾಡಿ ತಣ್ಣೀರು ಅವನ ಕಾಲಿಗೆ ಹಾಕಿ, ಮೊದಲೇ ಚಳಿ, ಹಾಗೆಲ್ಲ ಮಾಡಬಾರ್ದು. ಬೇಸಿಗೆ ಕಾಲದಲ್ಲಿ ರಗ್ಗದಾನ ಮಾಡೋದು ಅಕಾಲ. ಅದು ಯಾವ ಕಾಲದಲ್ಲಿ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಇದನ್ನು ತಾಮಸ ಅಂತ ಕರೀತಾ ಇದ್ದಾರೆ ಅಂತ ಹೇಳ್ತಾ ಕೃಷ್ಣ ಪರಮಾತ್ಮ ಭಗವಂತನಿಗೆ ಯಾವುದೇ ಕರ್ಮ ಮಾಡಬೇಕಾದ್ರೂ ಓಂಕಾರದಿಂದ ಹೇಳಬೇಕು. ತತ್ ಸತ್ ಅಂತ ಹೇಳಬೇಕು. ತತ್ ಅನ್ನುವ ಶಬ್ದ ಭಗವಂತನ ಹೇಳುತ್ತೆ, ಸತ್ ಅನ್ನುವ ಶಬ್ದ ಭಗವಂತನ ಹೇಳುತ್ತೆ, ಓಂಕಾರ ಭಗವಂತನ ಹೇಳುತ್ತೆ. ಓಂ ತತ್ ಸತ್. ತತ್ ಅಂದರೆ ಗಾಯತ್ರಿ ಮಂತ್ರದ ಮೊದಲಕ್ಷರ ಕಡೆಯಕ್ಷರ. ಮೊದಲಕ್ಷರ ತ, ಕಡೆಯಕ್ಷರ ಪ್ರಚೋದಯಾತ್. ತತ್ ತತ್ ಅಂದರೆ 24 ಅಕ್ಷರದ ಸಣ್ಣ ರೂಪ ತತ್. 24 ಮತ್ತು ಸಣ್ಣ ರೂಪ ವ್ಯಾಹೃತಿ ಓಂ. ಸತ್ ಅಂದರೆ ಭಗವಂತ, ಸದ್ಭಾವ. ಭಗವಂತನ ನೆನಪಿನೊಂದಿಗೆ ನಾವು ಎಲ್ಲ ಕರ್ಮವನ್ನು ಮಾಡಿದಾಗ ಆ ಕರ್ಮ ಸಾತ್ವಿಕ ಆಗುತ್ತೆ. ಈ ಸಾತ್ವಿಕ ಆಗಬೇಕಾದ್ರೆ ಆ ಜೀವನ ಸ್ವಭಾವವನ್ನು ಆಧರಿಸಿರುತ್ತೆ ಅಂಥೇಳಿ 3 ಬಗೆಯ ಜೀವಜಾತದ ಒಂದು ವಿಶೇಷವನ್ನು ಭಗವಂತ ತಿಳಿಸಿದ್ದಾನೆ.